ಬಿಜೆಪಿ ಮಾಜಿ ಎಂಎಲ್ಸಿ ಅಶ್ವತ್ಥನಾರಾಯಣಗೆ 1 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಬೆಂಗಳೂರಿನ ಭೂಕಬಳಿಕೆ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದ್ದು, ಬೆಂಗಳೂರಿನಲ್ಲಿ ಅಕ್ರಮ ಲೇಔಟ್ ಮಾಡಿದಂತಹ ಕೇಸ್ನ ಅಡಿಯಲ್ಲಿ ಅಶ್ವತ್ಥನಾರಾಯಣ ಅವರಿಗೆ ಈ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅದರ ಜೊತೆಗೆ ಕೋರ್ಟ್ ಅವರಿಗೆ 10,000 ರೂಪಾಯಿ ದಂಡವನ್ನು ಕೂಡ ವಿಧಿಸಿದೆ. ಬೆಂಗಳೂರಿನ ಕೆಂಗೇರಿ ಹೋಬಳಿ ವ್ಯಾಪ್ತಿಯ ರಾಮಸಂದ್ರ ಗ್ರಾಮದ ಕೃಷಿ ಭೂಮಿ ಸರ್ವೆ ನಂಬರ್ 100/2ರ ಜಮೀನನ್ನು ಕ್ರಯಕ್ಕೆ ಪಡೆದುಕೊಂಡಿರ್ತಾರೆ ಅಶ್ವತ್ಥನಾರಾಯಣ ಅವರು. ಇನ್ನು ಏನು ಕ್ರಯಕ್ಕೆ ಪಡೆದುಕೊಂಡಿರ್ತಾರೆ ಈ ಕೃಷಿ ಭೂಮಿಯನ್ನು, ಅದನ್ನು ಪರಿವರ್ತನೆಯನ್ನೇ ಮಾಡದೆ ಖಾಲಿ ಸೈಟ್ಗಳನ್ನು ವಿಂಗಡಣೆ ಮಾಡಿ ಅದನ್ನು ಮಾರಾಟವನ್ನು ಕೂಡ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ವೈದ್ಯೆ ಕಾವ್ಯಶ್ರೀ ಅನ್ನೋರು ಈ ಕುರಿತಾಗಿ ಅಶ್ವತ್ಥನಾರಾಯಣ ಅವರ ವಿರುದ್ಧ ದೂರನ್ನು ದಾಖಲಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಅವರಿಗೆ ಈ ಶಿಕ್ಷೆಯನ್ನು ವಿಧಿಸಿದೆ. ಇನ್ನು ನ್ಯಾಯಾಲಯ ದೂರುದಾರೆ ಕಾವ್ಯಶ್ರೀ ಅವರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನೀಡುವಂತೆ ಸೂಚನೆಯನ್ನು ನೀಡಿದೆ. ಅಶ್ವತ್ಥನಾರಾಯಣ ಅವರು ಜಮೀನಿನಲ್ಲಿ ನಿರ್ಮಾಣ ಮಾಡಿದ್ದಂತಹ ಆ ಲೇಔಟ್ಗೆ ಸಂಬಂಧಪಟ್ಟಂತಹ ಪ್ರಾಧಿಕಾರವು ಅನುಮೋದನೆಯನ್ನೇ ಕೊಟ್ಟಿರಲಿಲ್ಲ, ಅಂದರೆ ಪರ್ಮಿಷನನ್ನೇ ಕೊಟ್ಟಿರಲಿಲ್ಲ. ಇನ್ನು ಅಶ್ವತ್ಥನಾರಾಯಣ ಅವರು ಕಾವ್ಯಶ್ರೀ ಅವರಿಗೆ ಸೈಟನ್ನು ಕೂಡ ಮಾರಿರ್ತಾರೆ ಅದೇ ಲೇಔಟಿನಲ್ಲಿ. ಅಲ್ಲದೆ ಅಶ್ವತ್ಥನಾರಾಯಣ ಅವರು ಕಾವ್ಯಶ್ರೀ ಅವರಿಗೆ ಮಾರಾಟ ಮಾಡಿದ್ದಂತಹ ಆ ಸೈಟ್ನ ವಿಸ್ತೀರ್ಣದಲ್ಲೂ ಕೂಡ ವಂಚನೆಯನ್ನು ಮಾಡಿದರು. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಮಾಜಿ ಎಂಎಲ್ಸಿ ಅಶ್ವತ್ಥನಾರಾಯಣ ಅವರಿಗೆ ನ್ಯಾಯಾಲಯ ಈ ಶಿಕ್ಷೆಯನ್ನು ಹೊರಡಿಸಿರುವಂಥದ್ದು. ಇನ್ನು 2010ರಿಂದ 2016ರವರೆಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂತಹ ಅಶ್ವತ್ಥನಾರಾಯಣ ಅವರು ಬೆಂಗಳೂರು ಬಿಜೆಪಿಯ ಪ್ರಮುಖ ಮುಖಂಡರಾಗಿದ್ದಂಥವರು. ಅಲ್ಲದೆ ಅಶ್ವತ್ಥನಾರಾಯಣ ಅವರನ್ನು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲ ವರ್ಷಗಳ ಕಾಲ ನೇಮಕ ಮಾಡಲಾಗಿತ್ತು.